ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು. ಭಾಗ 3 ಗಮನ. ಇದರಲ್ಲಿ ಅಧ್ಯಾಯ 31 ಪ್ರಕೃತಿಯ ಪ್ರಶಾಂತ ಮಡಿಲಲ್ಲಿ. ಈ ಅಧ್ಯಾಯದ ಕೊನೆಯ ಪಾರ್ಟ್ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅವ್ವ, ಆನೆಗಳಲ್ಲಿ ಕೂಡಿ ಬದುಕೋ ಗುಣ ಬೋ ಚಂದ ಕಣವ್ವ. ಅದರ ಹೆರಿಗೆ ಭಾಳ ಕಷ್ಟಕರ. ಹೆರಿಗೆ ಆಗುವಾಗ ಹೆಣ್ಣಾನೆ ಭಾಳ ಬ್ಯಾನೆ ತಿಂತಾದೆ. ಅಷ್ಟೇ ನಿಧಾನ. ಆಗ ಹೆಣ್ಣಾಗಿರೋ ಉಳಿದ ಆನೆಗಳು ಸುತ್ತಲೂ ಕೋಟೆ ಕಟ್ಟಿ ನಿಂತು ರಕ್ಷಣೆ ಮಾಡ್ತವೆ. ಆನೆ ಮರಿಗಳ ಮೇಲೆ ಹುಲಿ ಸಿಂಹಗಳಿಗೆ ಘನ ಕಣ್ಣು. ಹೊಸದಾಗಿ ಹುಟ್ಟಿದ ಆನೆ ಮರಿ ಅಂದರೆ ಅವಕ್ಕೆ ಹಾಲುಂಡೆ ಕಾಯಿ ಕಜ್ಜಾಯ್ದಂಗೆ. ಆನೆಗಳು ಹೆಂಗೆ ಓಡಿದ್ವು ನೋಡ್ರಿ, ಆ ಬೈಲಾಗೆ ಕ್ವಾಟಿ ಗೋಡೆ ಹಾಗೆ ನಿಲ್ತಾದವೆ, ವನ್ಯವಾಸಿ ಹೇಳಿದ. ಮಹಾದೇವಿಯ ಕುತೂಹಲ ಗರಿಗೆದರಿತು. ಕೇಳಿದಳು, ಅಲ್ಲಿಗೆ ಹೋಗಿ ನೋಡಿದ್ರೆ? ಯವ್ವಾ, ಈ ವೇಳಾಗೆ ಹೋದರೆ ಉಳ್ದೇವಾ? ಬುಸುಗುಡುತ್ತಾ ಬಂದು ಸೊಂಡ್ಲಾಗೆ ಸಿಗಿಸ್ಕೊಂಡು ಕಾಲಲ್ಲಿ ತುಳಿದು ಅಪ್ಪಚ್ಚಿ ಮಾಡ್ಯಾವು. ನಮ್ಮ ಹೆಂಡ್ರ ಹಣೆ ಬರ ಚಂದಾಕಾಗಕ್ಕಿಲ್ಲ. ಹೌದು ದೇವಿ, ಅದು ದುಸ್ಸಾಹಸ. ಪಶುಶಕ್ತಿಯ ಮುಂದೆ ಮಾನವ ಶಕ್ತಿ ಎಷ್ಟರದು? ಇಳಿದು ಆ ದಂಡೆಗೆ ಹೋಗೋಣವಷ್ಟೇ, ಕೌಶಿಕ ಕೇಳಿದನು. ಒಪ್ಪಿ ಎಲ್ಲರೂ ಅಟ್ಟಣಿಗೆ ಇಳಿದರು. ದೋಣಿಯಲ್ಲಿ ಕುಳಿತು ಹೊರಟಾಗ ಸೂರ್ಯನು ಅಲಂಕೃತ ವರನಂತೆ ಮೂಡಣ ಬೆಟ್ಟಗಳನ್ನು ಮೆಟ್ಟಿ ಮೇಲೇರುತ್ತಿದ್ದ. ವಾದ್ಯ ಮೇಳವೊಂದನ್ನು ನಡೆಸುವ ಮುಖ್ಯ ಗಾಯಕನು ಸೂಚನೆ ನೀಡುತ್ತಿದ್ದಂತೆಯೇ ಎಲ್ಲ ವಾದ್ಯಗಳು ನುಡಿಯಲು ಆರಂಭವಾಗುವಂತೆ ಸೂರ್ಯನ ಆಗಮನದೊಡನೆ ಸೃಷ್ಟಿ ಮೇಳ ಜೀವ ತಳೆದು ಹಾಡತೊಡಗಿತು. ಜಿಂಕೆಗಳ ಹಿಂಡು ನೆಗೆಯುತ್ತಾ ಬಂದಿತು. ಮಹಾದೇವಿ ಸಂಭ್ರಮಿತಳಾಗಿ ಅವುಗಳನ್ನು ನೋಡಿದಳು. ರವಿಯ ಚೆಂಗಿರಣಗಳ ಆಚ್ಛಾದನೆಯಲ್ಲಿ ಜಿಂಕೆಗಳ ಚರ್ಮ ಮಿರುಗಿತು. ಮನುಷ್ಯರ ಸುಳಿವನ್ನು ಕಂಡ ಸಾರಂಗಗಳು ಠೀವಿಯಿಂದ ಎದೆ ಎತ್ತಿ ನೋಡಿ ಓಡುತ್ತಾ ಕಾಡಿನಲ್ಲಿ ಕಣ್ಮರೆಯಾದವು. ಗಿಡದ ಮೇಲೆ ಮುದುಡಿ ಕುಳಿತ ನವಿಲು ಕೆಳಗೆ ಧುಮುಕಿ ಪೂರ್ವಕ್ಕೆದುರಾಗಿ ಗರಿಗೆದರಿ ನರ್ತಿಸತೊಡಗಿತು. ಎಳೆ ಬಿಸಿಲಿನಲ್ಲಿ ಮೈದೆರೆದು ನರ್ತಿಸಿದಾಗ ಸಾವಿರಾರು ಬಣ್ಣದ ಆರತಿಗಳನ್ನು ಚನ್ನಮಲ್ಲಿಕಾರ್ಜುನನಿಗೆ ಬೆಳಗುತ್ತಿವೆಯೇನೋ ಅನ್ನಿಸಿತು. ಎವೆ ಪಿಳುಕಿಸದೆ ಆ ಚೆಲುವಿನ ನರ್ತನವನ್ನು ನೋಡಿದಳು. ಗಿಡದಿಂದ ಗಾಳಿಗೆ ಉದುರಿದ ನೇರಳೆ, ಆಲ, ಪೇರಲ ಹಣ್ಣು, ಹುಲ್ಲೆಸಳನ್ನು ಮೊಲಗಳು ಆಯ್ದು ಕಡಿಯುತ್ತಿದ್ದವು. ಭೀತ ಸ್ವಭಾವದ ಇಣಚಿಗಳು ಮರಗಳನ್ನು ಏರುತ್ತಾ ಇಳಿಯುತ್ತಾ ಮುದ್ದಾಗಿ ನೆಗೆಯುತ್ತಿದ್ದರೆ, ಗಿಳಿಗಳ ಹಿಂಡು ದಾಳಿಂಬೆಯ ಹಣ್ಣುಗಳ ಮೇಲೆ ಮುತ್ತಿಗೆ ಹಾಕಿ ಕುಕ್ಕುತ್ತಿತ್ತು. ವಸಂತ ಋತುವಿನಾಗ ಮನದಿಂದ ನಿಸರ್ಗವು ಹೊಸ ಬಟ್ಟೆಯುಟ್ಟಿತ್ತು. ತಳಿತ ಮಾಮರದೊಳಗೆ ಕುಳಿತ ಕೋಕಿಲೆಯ ಕುಹೂರವ ಮಹಾದೇವಿಯ ಮೈಯನ್ನು ಪುಳಕಿತ ಮಾಡಿತು. ಎಳೆಯ ಗಿಳಿಗಳು ಓದುವ ಪಾಠಶಾಲೆಯಾಗಿ, ಭ್ರಮರಗಳು ಗುಯಿಗುಡುವ ಸಂಗೀತ ನಿಲಯವಾಗಿ, ಸೋಗೆಗಳು ನರ್ತಿಸುವ ನೃತ್ಯ ಮಂಟಪವಾಗಿ ತೋರಿ ಬಂದ ನಿಸರ್ಗದಲ್ಲಿ ತಾನೂ ಒಂದಾಗಿ ಹೇಳಿದಳು, ಶಿವಕಾಮಿನಿ, ನನಗೆ ಇಲ್ಲಿಯೇ ಇರಬೇಕೆನಿಸುತ್ತಿದೆ. ಕೃತಕ ಮಾನವ ನಿರ್ಮಿತ ಪುರವಾಸಕ್ಕಿಂತ ದೇವನಿರ್ಮಿತ ನಿಸರ್ಗದ ನಂದನವೇ ಶಾಂತಿದಾಯಕ. ಇಲ್ಲಿ ಅರಿಷಡ್ವರ್ಗಗಳ ಉಪಟಳವಿಲ್ಲ. ಸಬಲರು ದುರ್ಬಲರನ್ನು ತುಳಿವ ಶೋಷಣೆ ಇಲ್ಲ. ಮಹಾದೇವಿ ಭಾವುಕಳಾಗಿ ನುಡಿದಳು. ಮುಂಜಾನೆಯ ಹೊಂಗಿರಣಗಳಲ್ಲಿ ಅಪೂರ್ವ ಅಂದದಿಂದ ಶೋಭಿಸುವ ಮಹಾದೇವಿಯನ್ನು, ಆಕೆಯ ತನ್ಮಯತೆಯನ್ನು ನೋಡುತ್ತಲಿದ್ದ ಕೌಶಿಕ ಹೇಳಿದ, ಅಹುದು ಮಿತ್ರ, ನನಗೂ ಹಾಗೆಯೇ ಅನ್ನಿಸುತ್ತದೆ. ರಾಜ್ಯದ ರಕ್ಷಣೆಯ ಭಾರವನ್ನು ನಿನಗೇ ಕೊಟ್ಟು ಬಿಡುವೆ. ದೇವಿಯರ ಅಂಗರಕ್ಷಕನಾಗಿ ಇಲ್ಲೇ ಇದ್ದು ಬಿಡುವೆ. ಇದು ತನ್ನನ್ನು ಮೆಚ್ಚಿಸಲು ಆಡುವ ಮಾತೆಂದು ಮಹಾದೇವಿಗೆ ತಿಳಿಯದಿರಲಿಲ್ಲ. ಮೀಸಲು ಹಾಲನ್ನು ಕಾಯಲು ಬೆಕ್ಕನ್ನು ನಿಯಮಿಸಿದಂತೆ ನೀನು ರಕ್ಷಕನೋ ಭಕ್ಷಕನೋ ತನ್ನ ಮನದಲ್ಲಿ ಅಂದುಕೊಂಡಳು. ತುಟಿಯಿಂದ ನುಡಿದು ತೋರಿಸಲಿಲ್ಲ. ಮೌನವಾಗಿ ಮುಖ ತಿರುವಿದಳು. ಬಂದವರು ಮಿಂದು ಬಾಣಸಿಗರು ಸಿದ್ಧಪಡಿಸಿದ ಉಪಹಾರ ತಿನ್ನತೊಡಗಿದರು. ಮಹಾದೇವಿ ಶಿವಕಾಮಿನಿಯೊಡನೆ ಸ್ನಾನ ಪೂಜೆಗೆಂದು ನದಿಯ ದಂಡೆಗೆ ನಡೆದಳು. ಮೇಲೆ ರವಿಕಿರಣದ ಬಿಸಿ, ಕೆಳಗೆ ತಂಪು ನೀರು ತುಂಬ ಹಿತವೆನಿಸಿತು. ಸ್ನಾನ ಮುಗಿಸಿ ನದಿ ದಂಡೆಯ ಗಿಡವೊಂದರ ಅಡಿಯಲ್ಲಿ ಪೂಜೆಗೆ ಅಣಿ ಮಾಡಿ ಹೂವುಗಳನ್ನು ಬಿಡಿಸಲು ಹೋದಳು. ವಿವಿಧ ವರ್ಣಗಳ ಹೂವುಗಳು ಅರಳಿ ನಗುತ್ತಿದ್ದವು. ದುಂಬಿಗಳು ಗಿಡದಿಂದ ಗಿಡಕ್ಕೆ ಹಾರಾಡುತ್ತಿದ್ದವು. ಅರಳಿದ ಹೂವಿನ ನಡುವೆ ದುಂಬಿಯೊಂದು ಕುಳಿತಿತ್ತು. ನೀವು ಎಂಜಲು ಮಾಡಿಕೊಡುವಿರಿ, ಅದನ್ನು ನಾನು ಚೆನ್ನನಿಗೆ ಅರ್ಪಿಸಬೇಕೇನೋ? ಮೃದುವಾಗಿ ಹೊಡೆದಳು. ಆ ದುಂಬಿಯು ಹಾರಿ ಬಂದು ಮುಖದ ಮೇಲೆ ಕುಳಿತಿತು. ಕಚಗುಳಿ ಇಟ್ಟಂತಾಗಿ ಓಡಿಸಿದಳು.
ಮನತಣಿಯುವಷ್ಟು ಹೂವುಗಳನ್ನು ಕಿತ್ತು ತಂದು ಪೂಜಿಸತೊಡಗಿದಳು. ಚನ್ನಮಲ್ಲಿಕಾರ್ಜುನ, ನಿನ್ನೊಲುಮೆಯಾಗಿಲ್ಲ ಎಂದು ನಾನು ಭಾವಿಸುವುದು ತಪ್ಪೇನೋ ಎನಿಸುತ್ತದೆ. ತನು ಕರಗದವರಲ್ಲಿ ನೀನು ಮಜ್ಜನವನ್ನು ಸ್ವೀಕರಿಸೆ. ಮನ ಕರಗದವರಲ್ಲಿ, ಮಾನವೀಯತೆ ಇಲ್ಲದವರಲ್ಲಿ ಪುಷ್ಪವನ್ನು ಒಲ್ಲೆ. ಎಲ್ಲರಿಗೂ ಹಿತವನ್ನೇ ಬಯಸುವ ಹದುಳಿಗ ಭಾವವಿಲ್ಲದಿದ್ದರೆ ಗಂಧಾಕ್ಷತೆಯನ್ನವಲ್ಲೆ. ಅರಿವಿನ ಕಣ್ಣು ಅರಳದವರ, ಸಮ್ಯಕ್ ದೃಷ್ಟಿ ಅಳವಡದವರ ಆರತಿಯನ್ನು ತಿರಸ್ಕರಿಸುವೆ. ಭಾವನೆಗಳು ಶುದ್ಧವಿಲ್ಲದಿದ್ದರೆ ಧೂಪವನ್ನು ಬಯಸಿ. ಜೀವನದಲ್ಲಿ ಸಂತೃಪ್ತಿ ಸುವಿಧಾನ ಇಲ್ಲದಿದ್ದರೆ ನೈವೇದ್ಯವನ್ನು ಒಲ್ಲೆ. ಮೈ ಮಾತು ಮನಗಳಿಂದ ಪರಿಶುದ್ಧವಾಗಿಲ್ಲದಿದ್ದರೆ ತಾಂಬೂಲವನ್ನು ಒಲ್ಲೆ. ಹೃದಯ ಕಮಲವರಳಿ ಸದ್ಗುಣಗಳ ಸೌರಭ ಹಸರಿಸಿ ಸದ್ಭಕ್ತಿಯ ಮಕರಂದದ ನೆಲೆವನೆಯಾಗದಿದ್ದರೆ ಇರಲೊಲ್ಲೆ. ನನ್ನಲ್ಲಿ ಈ ಯಾವ ಗುಣಗಳೂ ಇಲ್ಲ. ಆದರೂ ಬಂದು ಉರುಸ್ಥಲದಲ್ಲಿ ಹೃದಯ ಪೀಠಾರೂಢನಾಗಿ ಕರಸ್ಥಲದಲ್ಲಿ ಪೂಜೆಗೊಳ್ಳುವೆ. ಪರಿಣಾಮವನ್ನು ನೋಡಿ ಕಾರಣ ಊಹಿಸುವುದಾದರೆ ನೀನೊಲಿದಿರುವುದು ಬಹುದಿಟ. ಬಿತ್ತಿದ ಬೀಜ ಯಾವುದೆಂದು ಗೊತ್ತಿಲ್ಲ. ಪರಿಣಾಮ ರೂಪವಾಗಿ ಬಂದ ಫಲವನ್ನು ನೋಡಿ ಕಾರಣರೂಪವಾದ ಬೀಜವನ್ನು ನಿರ್ಧರಿಸುವಂತೆ ಚನ್ನಮಲ್ಲಿಕಾರ್ಜುನ, ನೀನು ಕಾರುಣ್ಯನಿಧಿ. ಒಲಿದಿರುವುದು ನಿಶ್ಚಿತ. ದಿವ್ಯ ಸಮಾಧಾನವೆನಿಸಿ ಕಣ್ಣು ಮುಚ್ಚಿ ಪ್ರಶಾಂತ ಚಿತ್ತಳಾಗಿ ಶಿಲಾಪ್ರತಿಮೆಯಂತೆ ಕುಳಿತಳು. ಇಂಪು ಗಾನಕ್ಕೆ ಮನಸೋತ ಕೌಶಿಕ ಉಪಹಾರವಾದ ಬಳಿಕ ಬಂದು ನಿಂತು ಕದ್ದು ನೋಡುತ್ತಿದ್ದ. ಆ ಸಂತೃಪ್ತಿ ಶಾಂತಿಗಳ ಮುಖಮುದ್ರೆಯನ್ನು ವಸಂತಕನಿಗೆ ತೋರಿಸಿದ. ವಸಂತಕನಿಗೆ ಬೋಧಿವೃಕ್ಷದ ಕೆಳಗೆ ಕುಳಿತ ಬುದ್ಧನ ಚಿತ್ರ ಕಣ್ಣಿಗೆ ಕಟ್ಟಿತು. ಕ್ಷಣಕಾಲ ಕಣ್ಣು ಮುಚ್ಚಿ ಮನದಲ್ಲೇ ನಮಸ್ಕರಿಸಿದ. ಎಂತಹ ಸೌಂದರ್ಯದ ನಿಧಿ ಇದು ವಸಂತಕ! ಬಿಸಿಲ ಮರೀಚಿಕೆಯಂತೆ ಕಣ್ಣಿಗೆ ಕಾಣುತ್ತಿದೆ, ಕೈಗೆ ಸಿಗದು, ಪಿಸುಗುಟ್ಟಿ ನುಡಿದ. ಉನ್ನತ ಭಕ್ತಿ ವಿರಕ್ತಿಗಳ ಪುತ್ಥಳಿ ಈ ತಾಯಿ. ವಸಂತಕ ಮನದಲ್ಲಿ ಅಂದುಕೊಂಡು ಕೌಶಿಕನಿಗೆ ಕೇಳುವಂತೆ ಹೇಳಿದ. ಪ್ರಭು, ನಾವು ದೂರ ಹೋಗೋಣ. ಇಂತಹ ಮಾನಸಿಕ ಸ್ಥಿತಿಗೆ ಏರಲು ಬಹುದೊಡ್ಡ ಸಾಧನೆ ಬೇಕು. ಅವರಿಗೆ ಸಮಾಧಿ ಸ್ಥಿತಿ ಬಂದಿದೆ, ಭಂಗಪಡಿಸುವುದು ಬೇಡ. ಅನಿವಾರ್ಯವಾಗಿ ಹೊರಡುತ್ತಾ ಕೌಶಿಕ ನುಡಿದ. ಅವಳಿಗೆ ಈ ಸಮಾಧಿ ಸ್ಥಿತಿ ಬರುವುದಿರಲಿ. ವಿರಹದ ಉರಿಯಲ್ಲಿ ಬೆಂದು ನೊಂದು ಘಾಸಿಯಾಗುವ ನನ್ನನ್ನು ನೀನು ಸಮಾಧಿ ಮಾಡಿ ಹೋಗಬೇಕಾಗುವುದು. ನನ್ನದು ಅಂತರ್ಪಿಶಾಚಿಯ ಪರಿಸ್ಥಿತಿಯಾಗಿದೆ. ಅತ್ತ ಅವಳು ಹೊಂದುವ ಅಧ್ಯಾತ್ಮ ಸುಖವೂ ಇಲ್ಲ, ಇತ್ತ ನಾನು ಹಂಬಲಿಸುವ ಅಂಗಸುಖವೂ ನನಗಿಲ್ಲ. ಖಿನ್ನವಾಗಿ ನುಡಿದ. ಅದು ಅವರ ತಪ್ಪಲ್ಲ ಪ್ರಭು, ನಿಮ್ಮ ತಪ್ಪು. ನಿಮ್ಮ ಆಯ್ಕೆಯಲ್ಲಿ ತಪ್ಪಾಗಿದೆ. ಕಾಮದ ಕಬ್ಬಿಣದ ತುಣುಕನ್ನು ಒಯ್ದು ವಿರಕ್ತಿ ಎಂಬ ಅಕ್ಕಸಾಲಿಯ ಕೈಯಲ್ಲಿ ಕೊಟ್ಟು ಆಭರಣವನ್ನು ಮಾಡಬೇಕೆಂಬುದು ಹಾಸ್ಯಾಸ್ಪದವಲ್ಲವೇ? ನಿಷ್ಕಲ್ಮಶ ಪ್ರೇಮದ ಬಂಗಾರವಿದ್ದರೆ ಮಾತ್ರ ಆಧ್ಯಾತ್ಮಿಕ ಅಕ್ಕಸಾಲಿ ಅದಕ್ಕೊಂದು ರೂಹು ಕೊಡಬಲ್ಲ. ಬಹುದೊಡ್ಡ ವೇದಾಂತಿ, ನಿಲ್ಲಿಸು ನಿನ್ನ ಪ್ರಲಾಪ. ಈ ವೈರಾಗ್ಯದ ಉಪದೇಶ ಮಾಡಲು ನಿನ್ನನ್ನು ನೇಮಿಸಿಕೊಂಡಿಲ್ಲ. ರಸಿಕತೆಯ ವರ್ಧನೆಗಾಗಿ ಇಟ್ಟುಕೊಂಡಿರುವುದು. ಕರ್ತವ್ಯವನ್ನು ಮರೆಯದಿರು. ಇಲ್ಲವೇ ನೀನೂ ಕಾವಿ ಧರಿಸಿ ಕಮಂಡಲ ಹಿಡಿದು ಅವಳ ಶಿಷ್ಯನಾಗು. ದೇವರ ಕರುಣೆಯಾದರೆ ಅದೇನೂ ಅಸಾಧ್ಯವಲ್ಲ. ಮರ್ಮಭರಿತನಾಗಿ ನಕ್ಕ ವಸಂತಕ. ಸರಿ ಹೋಯ್ತು, ನಡೆ ನಡೆ, ಹುಡುಗಾಟ ಸಾಕಿನ್ನು. ವಸಂತಕನನ್ನು ಕರೆದುಕೊಂಡು ಕಾಂಚಾಳದ ಮರವೊಂದರ ಕೆಳಗೆ ಕುಳಿತ ಕೌಶಿಕ ಕರುಣಾಪೂರಿತ ಧ್ವನಿಯಲ್ಲಿ ನುಡಿದ. ವಸಂತಕ, ಇವಳ ಈ ಗೊಡ್ಡು ಬೋಧೆಯಲ್ಲೇ ನನ್ನ ರಸ ನಿಮಿಷಗಳು ಉರುಳಿ ಹೋಗುತ್ತಿವೆ. ಅವಳ ವಿಚಾರ, ಪ್ರೌಢಿಮೆ, ಸಾಹಿತ್ಯ ಪ್ರತಿಭೆ ಎಲ್ಲದಕ್ಕೂ ನಾನು ತಲೆಬಾಗುವೆ. ಆದರೆ ಗೆಳೆಯ, ನನಗೆ ಬೇಕಾಗಿರುವುದು ಗುರು ಶಿಷ್ಯನಿಗೆ ಕೊಡುವ ಜ್ಞಾನದ ಆನಂದವಾಗಲಿ, ತಾಯಿ ಮಗುವಿಗೆ ನೀಡುವ ವಾತ್ಸಲ್ಯ ಸುಖವಾಗಲಿ ಅಲ್ಲ. ಕೇವಲ ಪ್ರೇಯಸಿಯು ಪ್ರಿಯನಿಗೆ ಕೊಡಬಹುದಾದ ಅಂಗಸುಖ. ಅದಕ್ಕಾಗಿ ತಪ್ಪಿಸುತ್ತಿರುವೆ. ಏನು ಮಾಡಲಿ ಹೇಳು ವಸಂತಕ? ಉದ್ವೇಗದಿಂದ ಕೌಶಿಕನು ಕೇಳಿದನು. ವಸಂತಕ ಆಲೋಚನೆಯ ಆಳದಲ್ಲಿ ಮುಳುಗಿದ್ದ. ಕೇವಲ ಮಾರು ದೂರದಲ್ಲಿದ್ದು ಬಾಹು ಬಂಧನಕ್ಕೆ ಸಿಗದಿದ್ದರೆ ಎಷ್ಟು ಕಷ್ಟತಮ ಗೊತ್ತೇ? ರಾಮಾಯಣದ ಸುವರ್ಣ ಜಿಂಕೆಯಂತೆ ಕಣ್ಣಿಗೆ ಕಾಣುವಳು, ಕೈಗೆ ಸಿಗಳು. ನಿಟ್ಟುಸಿರಿಟ್ಟು ಹೇಳಿದ ಕೌಶಿಕ. ಪಾಪಿಯ ಕಣ್ಣಿಗೆ ಪರುಷವು ಕಲ್ಲಾಗಿ ತೋರುವಂತೆ, ನಿರ್ಭಾಗ್ಯನಿಗೆ ಕಾಮಧೇನುವು ನಾಡ ಹಸುವಾಗಿ ಕಾಣುವಂತೆ ಇವನಿಗೆ ಈ ತಾಯಿಯಲ್ಲಿ ಹೆಣ್ಣಿನ ಆಕಾರ, ಅಂಗ ಸೌಷ್ಠವ ಬಿಟ್ಟು ಮತ್ತೇನು ಕಾಣದು. ಪುಣ್ಯ ಸಂಚಯವಿರದೆ ಅರಿವಿನ ಕಣ್ಣು ಅರಳಲು ಸಾಧ್ಯವೇ? ಅಂತೆಯೇ ಬಸವಣ್ಣನವರು ಹೇಳುವರು, ಕಾಣಬಹುದೇ ಪರುಷದ ಗಿರಿ ಅಂಧಕಂಗೆ, ಅರಿಯಬಹುದೇ ರಸದ ಬಾವಿ ನಿರ್ಭಾಗ್ಯಂಗೆ, ತೆಗೆಯಬಹುದೇ ಕಡವರವು ದರಿದ್ರಂಗೆ, ಕರೆಯಬಹುದೇ ಕಾಮಧೇನು ಅಶುದ್ಧಂಗೆ. ಹೊನ್ನ ಹುಳುವ ಕಂಡ ನರಿ ತನ್ನ ಬಾಲವ ಹುಣ್ಣು ಮಾಡಿಕೊಂಡರೆ ಹೋಲಬಹುದೇ? ಎನ್ನೊಡೆಯ ಕೂಡಲ ಸಂಗಮ ದೇವನ ಶರಣರನ್ನು ಪುಣ್ಯವಿಲ್ಲದೆ ಕಾಣಬಹುದೇ?
ವಸಂತಕ ಮನದಲ್ಲೇ ವಿಚಾರಮಂಥನ ಮಾಡುತ್ತಾ ಮೌನವಾಂತಿದ್ದ. ಮಹಾದೇವಿಯ ಸಂದರ್ಶನವಾದಾಗಿನಿಂದ ವಚನಶಾಸ್ತ್ರದಲ್ಲಿ ಅವನ ಕುತೂಹಲ ಹೆಚ್ಚುತ್ತಿದ್ದು ಶರಣರ ವಿಚಾರಧಾರೆ ಅವನನ್ನು ಆಕರ್ಷಿಸತೊಡಗಿತ್ತು. ಏಕೆ ವಸಂತಕ ಮೌನ ತಾಳಿಬಿಟ್ಟೆ? ಕೌಶಿಕ ಅಲುಗಿಸಿದಾಗ ಎಚ್ಚರಗೊಂಡ ವಸಂತಕ ನಿಮ್ಮ ಪ್ರಯತ್ನಕ್ಕೆ ಯಶಸ್ಸು ದೊರೆಯಲೆಂದು ಹಾರೈಸುವೆ ನಿರ್ಲಿಪ್ತನಾಗಿ ನುಡಿದನು. ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು 31ನೇ ಅಧ್ಯಾಯ ಪ್ರಕೃತಿಯ ಪ್ರಶಾಂತ ಮಡಿಲಲ್ಲಿ. ಇಲ್ಲಿಗೆ ಮುಕ್ತಾಯವಾಗುತ್ತೆ. ಯಾರು ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮಗೆ ಸಮಯ ಇದ್ದಾಗ ಕೇಳಿ ಆನಂದ ಪಡಬಹುದು. ತುಂಬ ಅದ್ಭುತವಾದ ಅಧ್ಯಾಯ, ಹಾಗೆ ಮುಂದಿಂದು ಕೂಡ. ಎಲ್ಲರೂ ನಿರೀಕ್ಷೆಯಲ್ಲಿರಿ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು.